ನಮಸ್ಕಾರ. ನಾನು ಶ್ರೀನಿವಾಸ್ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್, ಶ್ರೀ ವನ್ನಾದೇವಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದಂಡೇಶ್ವರ. ಬಂಧುಗಳೇ, ಈ ಯೋಗ ಸೆಷನ್ಗೆ ನಿಮಗೆ ಸ್ವಾಗತ. ನಾನು ಇಂದಿನ ಸೆಷನ್ ಎಲ್ಲವೂ ಸಹ ಪ್ರಾಣಾಯಾಮ, ಹಾಗೆಯೇ ಧ್ಯಾನ, ಯೋಗ, ಸೂರ್ಯ ನಮಸ್ಕಾರ ಇವೆಲ್ಲವೂ ಸಹ ವಿತ್ತು ನಮ್ಮ ಮಂತ್ರಗಳ ಜೊತೆಯಲ್ಲಿ ನಾನು ಅಭ್ಯಾಸವನ್ನು ಮಾಡಿಸಿದ್ದೇನೆ. ಹಾಗೆಯೇ ನಿಮಗೆ ಸಮಯ ಇಲ್ಲ, ಮಂತ್ರವನ್ನು ಹೇಳ್ಕೊಳಕ್ಕಾಗಲ್ಲ, ಕೆಲವರು ಅನ್ಯ ಧರ್ಮೀಯರು ಇರ್ತೀರಿ, ಮಂತ್ರಗಳು ಹೇಳ್ದಲ್ಲೇ ಹೇಗೆ ತಾವು ಈ ಒಂದು ಸೂರ್ಯ ನಮಸ್ಕಾರ ಆಗಿರ್ಬೋದು ಅಥವಾ ಪ್ರಾಣಾಯಾಮ ಆಗಿರ್ಬೋದು ಇದನ್ನು ಪ್ರಾರಂಭ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಸ್ಟಾರ್ಟ್ ಮಾಡ್ತೀನಿ. ಜೊತೆಗೆ ನಿಮಗೆ ಸಮಯ ಇರಲ್ಲ, ಕ್ರಿಯಾತ್ಮಕ ಆಸನಗಳನ್ನು ಏನು ಪಾದದಿಂದ ನೆತ್ತಿವರೆಗೂ ಮಾಡೋದಕ್ಕೆ ಸಮಯ ಇಲ್ಲ ಅಂದಾಗ ಫಾಸ್ಟ್ ಕ್ವಿಕ್ಕಾಗಿ ನಾವು ಹೇಗೆ ಒಂದು ಕ್ರಿಯಾತ್ಮಕ ಆಸನಗಳನ್ನ ಮಾಡಿಕೊಂಡು ಬೇಗ ಕ್ವಿಕ್ಕಾಗಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಳೋದ್ರ ಬಗ್ಗೆ ಇವತ್ತು ನಾನು ಯೋಗ ಮೂಲಕ ನಿಮಗೆ ತಿಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ನಿಂತಲ್ಲೇ ಓಟ, ಸಿದ್ಧ, ಶೂರ್. ಚೇಂಜ್. Change. Change. ಹಾಗೆ ಬಿಡಿಸೋಣ. ಮುಖದಾವತಿ. ಹಾಗೆ ಪ್ರಸಾರಿತ ಪಾದೋತ್ತಾಸನ ಚಲನೆ ಮಾಡೋಣ. ತ್ರಿಕೋನಾಸನ ಚಲನೆ. ಹಾಗೆ ಪಾರ್ಶ್ವ ಚಲನೆ. ಸಿದ್ಧ, ಶುರು. ಪೂರಕ, ರೇಚಕ, ಪೂರಕ, ರೇಚಕ, ರೇಚಕ, ಪೂರಕ, ರೇಚಕ. ಹಸ್ತ ಮೇಲ್ಮುಖ, ಹಸ್ತ ಹೊರಮುಖ. ಉಸಿರು ಬಿಡ್ತಾ ತಗೊಳ್ತಾ, ಉಸಿರು ಬಿಡ್ತಾ ತಗೊಳ್ತಾ, ಉಸಿರು ಬಿಡ್ತಾ ತಗೊಳ್ತಾ. ಹಾಗೆ ಎರಡು ಹಸ್ತ ಮುಂದೆ, ಉಸಿರು ಬಿಡ್ತಾ ತಗೊಳ್ತಾ, ಉಸಿರು ಬಿಡ್ತಾ ತಗೊಳ್ತಾ, ಉಸಿರು ಬಿಡ್ತಾ ತಗೊಳ್ತಾ. ಹಾಗೆ ಎರಡು ಹಸ್ತ ಪಕ್ಕ. ಅಂದರೆ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಕ್ರಿಯಾತ್ಮಕ ಆಸನಗಳು ಮಾಡಿದ್ರೆ ಫಾಸ್ಟ್ ಕ್ವಿಕ್ಕಾಗಿ ಬೇಗ ವಾರ್ಮಪ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತೋರಿಸಿ, ಅದರಲ್ಲಿ ಸೂರ್ಯ ನಮಸ್ಕಾರ, ನಿಂತು ಮಾಡುವ ಆಸನಗಳು, ಹಾಗೆಯೇ ನಂತರ ಕುಳಿತು ಮಾಡುವ ಆಸನಗಳು, ಮಲಗಿ ಮಾಡುವ ಆಸನಗಳನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ. ಹಾಗೆಯೇ ಜಂಪ್ ಆ್ಯಂಡ್ ಜಾಕ್ಸ್ ಮಾಡೋಣ. Forward on sideward, hands and legs. Arms rotation. Ugly reverse. Relax. On the spot jump ಮಾಡೋಣ. ಯಾರಿಗೆ ಮಂಡಿ ನೋವಿದೆ ಅವ್ರು ಮಾಡೋದು ಬೇಡ. ಹೆಲ್ತಿಯಾಗಿರೋರು ಈ ಒಂದು ಜಂಪ್ ಮಾಡ್ಬೋದು. ಸೈಡ್ ಬೇಸ್, ಫ್ರಂಟ್ ಆ್ಯಂಡ್ ಬ್ಯಾಕ್, ಟ್ವಿಸ್ಟ್,
ರಿಲ್ಯಾಕ್ಸ್. ಹಾಗೆ ಡೀಪ್ ಇನ್ಹಲೇಷನ್ ಎಕ್ಸಲೇಷನ್. ಈಗ ಸಿದ್ಧ ಆಗಿದ್ದೀವಿ. ವಾರ್ಮ್ ಅಪ್ ಮಾಡ್ಕೊಂಡು ಸೂರ್ಯ ನಮಸ್ಕಾರ ಮಾಡ್ಕೊಳ್ತಕ್ಕಂಥ, ಸೂರ್ಯ ನಮಸ್ಕಾರ ನಿಂತು ಮಾಡೋ ಆಸನಗಳನ್ನ ಮಾಡ್ತಕ್ಕಂಥದ್ದು. ಹಾಗೆ ನಮಸ್ಕಾರ ಸ್ಥಿತಿ, ಊರ್ಧ್ವಾಸನ, ಉತ್ತಾನಾಸನ, ಏಕಪಾದ, ಅಧೋಮುಖ ಶ್ವಾನಾಸನ, ಷಡಂಗಾಸನ, ಅಷ್ಟಾಂಗ ಪಣಿಪಾದಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ, ಉತ್ತಾನ, ಊರ್ಧ್ವ ನಮಸ್ಕಾರಾಸನ, ಸಮಸ್ಥಿತಿ, ನಮಸ್ಕಾರಾಸನ, ಸಮಸ್ಥಿತಿ. ತಗೊಳ್ತಾ ಬೇರ್ತ, ಏಕಪಾದ, ಅಧೋಮುಖ ಶ್ವಾನಾಸನ, ಷಡಂಗಾಸನ, ಅಷ್ಟಾಂಗ ಪಣಿಪಾದಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ಊರ್ಧ್ವ ನಮಸ್ಕಾರಾಸನ, ಸಮಸ್ಥಿತಿ, ನಮಸ್ಕಾರಾಸನ, ಸಮಸ್ಥಿತಿ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ ಕುಂಭಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಬಾಹ್ಯ ಕುಂಭಕ. ಆಗ ಬಿಡ್ತಾ ತಗೊಳ್ತಾ, ಉಸಿರು ಬಿಡ್ತಾ ತಗೊಳ್ತಾ, ಉಸಿರು ಬಿಡ್ತಾ ತಗೊಳ್ತಾ, ಉಸಿರು ಬಿಟ್ಟು ಬಂಧಿಸ್ತಾ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಹಾಗೆ ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ, ಷಟ್, ಸಪ್ತ, ಅಷ್ಟ, ನವ, ದಶ, ಏಕಾದಶ, ಸಮಸ್ಥಿತಿ, ದ್ವಾದಶ, ಸಮಸ್ಥಿತಿ. ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ, ಷಟ್, ಸಪ್ತ, ಅಷ್ಟ, ನವ, ದಶ, ಏಕಾದಶ, ಸಮಸ್ಥಿತಿ, ದ್ವಾದಶ. ಹಾಗೆ ವಿಶ್ರಾಂತಿ. ಈಗ ಸೂರ್ಯ ನಮಸ್ಕಾರ ಮಾಡಿದ್ದೀವಿ. ಹಾಗೆ ನಿಂತು ಮಾಡುವ ಆಸನಗಳನ್ನ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ. ಹಾಗೆ 2 ಹಸ್ತ ಮುಂದೆ ತರೋಣ, 3ರಿಂದ 3 ಹೊಡಿ ಜಂಪ್ ಮಾಡೋಣ. ಹಾಗೆ ಪಾದಗಳು ತೀಸ್ಕೊಳ್ಳೋಣ. ಹಾಗೆ ಉಸ್ತಂಡ್ಬಿಡ್ತಾ ತ್ರಿಕೋನಾಸನ ಮಾಡೋಣ. ಎಡ ಹಸ್ತ ಮೇಲೆ, ಬಲ ಹಸ್ತ ಪಾದ ಹತ್ರ ಇಟ್ಕೊಳ್ಳೋಣ. ದೃಷ್ಟಿ ಚಾವಣಿ ಕಡೆ, ಸಹಜ ಉಸಿರಾಟ. ಹಾಗೆ ಉಸ್ತೊಳ್ತಾ ಮೇಲೆ, ಹಾಗೆ ಜಂಪ್ ಮಾಡಿ ಸ್ಥಿತಿ ಬರೋಣ. ತ್ರಿಕೋನಾಸನ ಮಾಡೋದ್ರಿಂದ ನಮ್ಮ ಸೊಂಟಕ್ಕೆ ಉತ್ತಮವಾದ ವ್ಯಾಯಾಮ, ಜೊತೆಗೆ ಇಂಟರ್ನಲ್ ಆರ್ಗನ್ಸ್ನ ಮಸಾಜ್ ಮಾಡೋದಕ್ಕೂ ಸಹಾಯ ಆಗುತ್ತೆ. ಹಾಗೆಯೇ ಸೊಂಟದ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ನಮ್ಮ ಏನು ಮಣಿಪುರ ಚಕ್ರ ಮತ್ತು ಸ್ವಾದಿಷ್ಠಾನ ಚಕ್ರವನ್ನು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ತ್ರಿಕೋನಾಸನ ಒಂದು ಉತ್ತಮವಾದ ಒಂದು ಆಸನ. ಹಾಗೆ ಇನ್ನೊಂದು ಕಡೆ ಮಾಡೋಣ. ಪಾದಗಳು ತಿಸ್ಕೊಳ್ಳೋಣ. ಹಾಗೂ ಬಿಡ್ತಾ
ದೃಷ್ಟಿ ಚಾವಣಿ ಕಡೆ, ಎರಡೂ ಮಂಡಿಗಳು ನೇರವಾಗಿರಲಿ. ಸಹಜ ಉಸಿರಾಟ. ಉಸಿತೊಳ್ತಾ ಮೇಲೆ, ಉಸಿಬಿಡ್ತಾ ಮುಂದೆ. ಹಾಗೆ ಜಂಪ್ ಮಾಡಿ ಸ್ಥಿತಿ ಬರೋಣ. ವಿಶ್ರಾಂತಿ. ಹಾಗೆ ಸ್ಥಿತಿ ಬರೋಣ. ಎರಡು ಹಸ್ತ ಮುಂದೆ ತೊಗೊಳ್ಳೋಣ. 3ರಿಂದ 3 ಅಡಿ ಜಂಪ್ ಮಾಡೋಣ. ಪಾದಗಳು ತಿಸ್ಕೊಳ್ಳೋಣ. ಹಾಗೆ ಮಂಡಿ ಮಡ್ಚೋಣ. ವೀರಭದ್ರಾಸನ ಪ್ರಕಾರ 2. ದೃಷ್ಟಿ ಬಲಹಸ್ತದ ಕಡೆ. ಸಹಜ ಉಸಿರಾಟ. ಹಾಗೆ ಪಾರ್ಶ್ವಕೋನಾಸನ. ದೃಷ್ಟಿ ತೋಳಿನ ಮುಖಾಂತರ ಚಾವಣಿ ನೋಡೋಣ. ಉಸಿತೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ. ಹಾಗೆ ಸ್ಥಿತಿ ಬರೋಣ. ಸಹಜ ಉಸಿರಾಟ. ವೀರಭದ್ರಾಸನ ಪ್ರಕಾರ 2 ಮಾಡೋದ್ರಿಂದ ನಮ್ಮ ಲೆಗ್ಸ್ ಮತ್ತು ತೈ ಸ್ಟ್ರೆಂಥನ್ ಆಗುತ್ತೆ. ಹಾಗೆ ಪಾರ್ಶ್ವಕೋನಾಸನ ಮಾಡೋದ್ರಿಂದ ನಮ್ಮ ಸೊಂಟದ ಅಂದರೆ ಈ ಭಾಗವನ್ನು ಒಂದು ಸ್ವಲ್ಪ ಎಲಾಸ್ಟಿಸಿಟಿ ಬಿಲ್ಡಪ್ ಆಗುತ್ತೆ. ಹಾಗಾಗಿ ಸೊಂಟಕ್ಕೆ ಉತ್ತಮವಾದ ಒಂದು ವ್ಯಾಯಾಮ ತ್ರಿಕೋನಾಸನ ಮತ್ತು ಪಾರ್ಶ್ವಕೋನಾಸನ. ಹಾಗೆ ಮತ್ತೊಮ್ಮೆ ವೀರಭದ್ರಾಸನ ಪ್ರಕಾರ 2 ಮಾಡೋಣ. ಪಾದಗಳು ತಿಸ್ಕೊಳ್ಳೋಣ. ದೃಷ್ಟಿ ಎಡಹಸ್ತದ ಕಡೆ. ಸಹಜ ಉಸಿರಾಟ. ಮಂಡಿಗಳು ನೇರವಾಗಲಿ. ಎಡ ಮಂಡಿ 90 ಡಿಗ್ರಿ. ಹಿಂದಿನ ಭಾಗ ನೇರವಾಗಿರಲಿ. ದೃಷ್ಟಿ ಎಡಹಸ್ತದ ಕಡೆ ಇರಬೇಕು. ಸಹಜ ಉಸಿರಾಟ. ಹಾಗೆ ಪಾರ್ಶ್ವಕೋನಾಸನ. ದೃಷ್ಟಿ ತೋಳಿನ ಮುಖಾಂತರ ಚಾವಣಿ. ಹಾಗೆ ಬಲಹಸ್ತ ಸೊಂಟದ ಮೇಲೆ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ. ಹಾಗೆ ವಿಶ್ರಾಂತಿ. ಹಾಗೆ ಸ್ಥಿತಿ ಬರೋಣ. ಮತ್ತೊಮ್ಮೆ 2 ಹಸ್ತಗಳನ್ನು ಸ್ಟ್ರೆಚ್ ಮಾಡೋಣ. ಪರಿವೃತ್ತ ತ್ರಿಕೋನಾಸನ ಮಾಡೋಣ. ಪಾದಗಳು ತಿಸ್ಕೊಳ್ಳೋಣ. ಬಲಭಾಗ 90 ಡಿಗ್ರಿ, ರೈಟ್ ಲೆಗ್ 90 ಡಿಗ್ರಿ, ಲೆಫ್ಟ್ ಲೆಗ್ 45 ಡಿಗ್ರಿ ಆ್ಯಂಗಲ್. ಸಂಪೂರ್ಣವಾಗಿ ಬಲಪಾರ್ಶ್ವಕ್ಕೆ ತಿರುಗೋಣ. ಬಲಹಸ್ತ ಸೊಂಟದ ಮೇಲೆ, ಎಡಹಸ್ತ ಮುಂದೆ. ಹಾಗೆ ಬಲಪಾದದ ಪಕ್ಕ ಎಡಹಸ್ತ ನೋಡೋಣ. ಬಲಹಸ್ತ ಮೇಲೆ ಪರಿವೃತ್ತ ತ್ರಿಕೋನಾಸನ. ದೃಷ್ಟಿ ಚಾವಣಿ ಕಡೆ. ಮಂಡಿಗಳು ನೇರ. ಸಹಜ ಉಸಿರಾಟ. ಹಾಗೆ ಅಲ್ಲೇ ಮಂಡಿ ಮಡ್ಚೋಣ. ಬಲ ಮಂಡಿಯನ್ನು ಬಲಹಸ್ತ ಮುಂದೆ ತಗೋಣ. ಉತ್ತಿತ ಪರಿವೃತ್ತ ಪಾರ್ಶ್ವಕೋನಾಸನ. ಹಾಗೆ ಬಲಹಸ್ತ ಸೊಂಟದ ಮೇಲೆ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ. ಹಾಗೆ ವಿಶ್ರಾಂತಿ. ಪರಿವೃತ್ತ ತ್ರಿಕೋನಾಸನ ಮಾಡೋದ್ರಿಂದ ಈ ಸೊಂಟದ ಭಾಗವನ್ನು ಚೆನ್ನಾಗಿ ಹಿಂಡ್ದಾಗುತ್ತೆ. ಆಗ ಇಂಟರ್ನಲ್ ಆರ್ಗನ್ಸನ್ನೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ದಂಗೆ, ಆ್ಯಕ್ಟಿವೇಟ್ ಮಾಡ್ದಂಗೆ, ಆ ಭಾಗದ ಕೊಬ್ಬನ್ನು ಕರಗಿಸೋದಕ್ಕೂ ಸಹ ತುಂಬ ಸಹಾಯ ಆಗುತ್ತೆ ಪರಿವೃತ್ತ ತ್ರಿಕೋನಾಸನ. ಹಾಗೆ 2 ಹಸ್ತ ಪಕ್ಕ ತೊಗೊಳ್ಳೋಣ. ಹಾಗೆ ಸಂಪೂರ್ಣವಾಗಿ ಎಡಪಾರ್ಶ್ವಕ್ಕೆ ತಿರುಗೋಣ. ಹಾಗೆ ಎಡಹಸ್ತ ಸೊಂಟದ ಮೇಲೆ ಇಡೋಣ. ಬಲಹಸ್ತ ಮುಂದೆ ತೊಗೊಳ್ಳೋಣ. ಹಾಗೆ ಎಡಪಾದ ಪಕ್ಕ ಇಡೋಣ. ಎಡಹಸ್ತ ಮೇಲೆ ಇಡೋಣ. ಪರಿವೃತ್ತ ತ್ರಿಕೋನಾಸನ. ಹಾಗೆ ಅಲ್ಲೇ ಮಂಡಿ ಮಡ್ಚೋಣ. ಎಡಹಸ್ತ ಮುಂದೆ ತರೋಣ. ಉತ್ತಿತ ಪರಿವೃತ್ತ ಪಾರ್ಶ್ವಕೋನಾಸನ. ಹಾಗೆ ಎಡಹಸ್ತ ಸೊಂಟದ ಮೇಲೆ, ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ. ಹಾಗೆ ಜಂಪ್ ಮಾಡಿ ಸ್ಥಿತಿ ಬರೋಣ. ವಿಶ್ರಾಂತಿ.
ಹಾಗೆ ಸ್ಥಿತಿಗೆ ಬರೋಣ. ಎರಡು ಹಸ್ತ ಪಕ್ಕದಿಂದ ಮೇಲೆ ತಗೊಂಡೋಗೋಣ. ಹಾಗೆ ಬಲ ಹಸ್ತ ಇಳಿಸೋಣ. ಬಲ ಪಾದವನ್ನು ಎಡೆ ತೊಡೆಕೊಳ್ಳೋಣ. ವೃಕ್ಷಾಸನ. ಎರಡು ಹಸ್ತ ಮೇಲೆ, ದೃಷ್ಟಿ ಚಾವಣಿ ಕಡೆ, ಸಹಜ ಉಸಿರಾಟ. ವೃಕ್ಷಾಸನ. ಯಾವುದಾದ್ರು ವಸ್ತು ಮೇಲೆ ಗಮನ ಕೇಂದ್ರೀಕರಿಸಿ ಸಹಜ ಉಸಿರಾಟ. ಹಾಗೆ ಬಲ ಹಸ್ತ ಇಳಿಸೋಣ. ಬಲ ಪಾದ ಅಂದ್ಕೊಳ್ಳೋಣ. ಹಾಗೆ ವಿಶ್ರಾಂತಿ. ವೃಕ್ಷಾಸನ ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋದಕ್ಕೆ ಸಹಾಯ ಆಗುತ್ತೆ. ಬ್ಯಾಲೆನ್ಸಿಂಗ್ ಆಸನಗಳೆಲ್ಲವೂ ಅಷ್ಟೇ ಯೋಗದಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡುತ್ತೆ. ಹಾಗಾಗಿ ವೃಕ್ಷಾಸನ ನಮ್ಮ ಲೆಗ್ ಸ್ಟ್ರೆಂತ್ ಮಾಡೋದ್ರ ಜೊತೆಗೆ ಕಾನ್ಸಂಟ್ರೇಷನ್ನ ಸಹ ಜಾಸ್ತಿ ಮಾಡುತ್ತೆ. ಹಾಗೆ ಇನ್ನೊಂದು ಲೆಗ್ಗಿಗೆ ಮಾಡೋಣ. ಹಾಗೆ ಎರಡು ಹಸ್ತ ಮೇಲೆ, ಹಾಗೆ ಬಲ ಎಡಪಾದ ಬಲ ತೊಡೆಕೊಳ್ಳೋಣ. ದೃಷ್ಟಿ ಯಾವುದೋ ವಸ್ತುವಿನ ಮೇಲೆ ಗಮನ ಕೇಂದ್ರೀಕರಿಸಿ ಸಹಜ ಉಸಿರಾಟ. ಹಾಗೆ ನಿಧಾನವಾಗಿ ಬಿಡಿಸೋಣ. ಹಾಗೆ ಎರಡು ಹಸ್ತ ಮೇಲೆ, ಹಾಗೆ ಬಿಡಿಸೋಣ. ಇದು ವೃಕ್ಷಾಸನ. ವೃಕ್ಷಾಸನ ಮಾಡೋದ್ರಿಂದ ನಮಗೆ ಕಾನ್ಸಂಟ್ರೇಷನ್, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಜೊತೆಗೆ ಲೆಗ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಯಾರಿಗೆ ಆಥ್ರೈಟಿಸ್ ಸಮಸ್ಯೆ ಇರುತ್ತೆ ಅವರು ಈ ಒಂದು ವೃಕ್ಷಾಸನವನ್ನು ಮಾಡೋದಕ್ಕೆ ಹೋಗಬಾರ್ದು, ಪ್ರಯತ್ನ ಪಡಬಾರ್ದು. ಹಾಗಾಗಿ ಜೊತೆಗೆ ವೃಕ್ಷ ಅಂತಂತಂದರೆ ಮರ ಏನೆಲ್ಲ ಕೊಡುತ್ತೆ? ಗಾಳಿ ಕೊಡುತ್ತೆ, ಜೊತೆಗೆ ನಮಗೆ ಪ್ರಾಣಿ ಪಕ್ಷಿಗಳಿಗೆ ಶೆಲ್ಟರ್ ಆಗುತ್ತೆ, ಫರ್ನಿಚರು ಅಥವಾ ಫ್ರೆಶ್ ಗಾಳಿ ಬರುತ್ತೆ. ಹಾಗೆ ಎಲ್ಲದಕ್ಕೂ ಉಪಯೋಗ ಇದೆ. ಪ್ರಾಣಿ ಪಕ್ಷಿಗಳಿಗೆ ಒಂದು ಆಶ್ರಯ. ಹಾಗೆ ಮನುಷ್ಯನೂ ಸಹ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ವೃಕ್ಷಾಸನವನ್ನು ಜೋಡಿಸಿರ್ತಕ್ಕಂಥದ್ದು. ಮನುಷ್ಯ ಎಲ್ಲವನ್ನೂ ಸಮಾಜಕ್ಕೆ ಕೊಡುವಂತನಾಗಬೇಕು ದೃಷ್ಟಿಯಿಂದ ಇದು ಮನುಷ್ಯನೂ ಸಹ ತನ್ನಲ್ಲೇನು ಇಟ್ಕೊಳ್ಳೋದಲ್ಲೇ ಎಲ್ಲದಕ್ಕೂ ಸಮಾಜಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ವೃಕ್ಷಾಸನವನ್ನು ಯೋಗದಲ್ಲಿ ಜೋಡಿಸಿರ್ತಾರೆ. ಹಾಗೆಯೇ ವ್ಯಕ್ತಿಯೂ ಸಹ ಸಮಾಜಕ್ಕೆ ಒಂದು ಸ್ವಲ್ಪನಾದರೂ ಕೊಡುವಂಥ ಮನೋಭಾವನೆ ಬೆಳೆಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈ ವೃಕ್ಷಾಸನ ಮಾಡಿಸಿದ್ದು. ಹಾಗೆ ಏಕಂ, ಎರಡು ಹಸ್ತ ಮೇಲೆ, ಹಾಗೆ ಲಾಕ್ ಮಾಡ್ಕೊಳ್ಳೋಣ. ಹಾಗೆ ಎರಡು ಹಸ್ತ ಮೇಲೆ, ಹಾಗೆ ಸ್ಟ್ರೆಚ್ ಮಾಡೋಣ. ಹಾಗೆ ಬಿಡಿಸೋಣ. ಹಾಗೆ ಎರಡೂ ಪಾದಗಳನ್ನ ಅಗಲ ಮಾಡೋಣ. ಹಾಗೆ ಇದೇ ಥರ ನಮಸ್ಕಾರ. ತಗೊಳ್ತಾ ಮೇಲೆ ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಸ್ಥಿತಿ. ಹಾಗೆ ಎರಡು ಹಸ್ಗಳು ಮಂಡಿ ಮೇಲೆ ಇಟ್ಕೊಳ್ಳೋಣ. ಹಾಗೆ ನೇರವಾಗಿ ಕೂತ್ಕೊಳ್ಳೋಣ. ಹಾಗೆ ಸುತ್ತ ಬಿಡ್ತಾ ಹಾಗೆ ಹಣೆಯಿಂದ ಮಂಡಿ ಮುಟ್ಸೋಣ. ತಗೊಳ್ತಾ ಮೇಲೆ, ಹಾಗೆ ಇನ್ನೊಂದು ಮಂಡಿ ಮುಟ್ಸೋಣ. ಹಾಗೆ ಮೇಲೆ, ಹಾಗೆ ಸ್ಥಿತಿ. ಹಾಗೆ ಬಿಡಿಸೋಣ. ಎರಡೂ ಪಾದಗಳು ಕೂಡ್ಸೋಣ. ಹಾಗೆ ಎಡ ಹಸ್ತ ತೆಗೆದು ಬಲ ಪಾದ ಹತ್ರ ಇಟ್ಕೊಳ್ಳೋಣ. ಬಲ ಹಸ್ತವನ್ನು ಹಿಂದೆ ಇಟ್ಕೊಳ್ಳೋಣ. ಹಾಗೆ ಟ್ವಿಸ್ಟ್ ಮಾಡೋಣ. ಹಾಗೆಯೇ ಎಡ ಹಸ್ತವನ್ನು ಹಿಂದೆ ಇಟ್ಕೊಳ್ಳೋಣ. ಬಲ ಹಸ್ತವನ್ನು ಎಡ ಪಾದದ ಪಕ್ಕ ಇಟ್ಕೊಳ್ಳೋಣ. ಹಾಗೆ ಹಿಂದೆ ಟ್ವಿಸ್ಟ್ ಮಾಡೋಣ. ಹಾಗೆ ಎರಡು ಕಾಲುಗಳನ್ನ ಮುಂದೆ ಹಾಕೋಣ. ಸಹಜ ಉಸಿರಾಟ. ಹಾಗೆ ತಲೆನ ಹಿಂದೆ ಹಾಕಿ ವಿಶ್ರಾಂತಿಯನ್ನು ಪಡೆಯೋಣ. ಹಾಗೆ
ಸ್ಥಿತಿಗೆ ಬರೋಣ. ಹಾಗೆ ಹಿಂದೆ ಹೋಗೋಣ. ಪ್ರಸಾರಿತ ಪಾದೋತ್ತಾಸನ ಚಾಲನೆ ಮಾಡೋಣ. ಆಲ್ಟರ್ನೇಟ್ ಲೆಗ್ ಮೂಮೆಂಟ್. ಸಿದ್ಧ, ಶುರು. ಬ್ರೀತ್ ಇನ್, ಬ್ರೀತ್ ಔಟ್ 30 ಡಿಗ್ರಿಯಲ್ಲಿ. ಹಾಗೆ 60, ಹಾಗೆ 90. ಹಾಗೆ ಬಿಡಿಸೋಣ. ನಾಭಿ ಹತ್ರ ಸವ್ಯಾಪಸವ್ಯ ಮಾಡೋಣ, ಮಸಾಜ್ ಮಾಡೋಣ. ಈ ಒಂದು ಪ್ರಸಾರಿತ ಪಾದೋತ್ತಾಸನ ಚಾಲನೆ ಮಾಡಿದ್ರೆ ನಾಭಿ ಭಾಗಕ್ಕೆ ಉತ್ತಮವಾದ ವ್ಯಾಯಾಮ ಆಗುತ್ತೆ. ಇಲ್ಲಿರ್ತಕ್ಕಂಥ ಕೊಬ್ಬನ್ನು ಕರಗಿಸೋಕೆ ಸಹಾಯ ಆಗುತ್ತೆ. ಜೊತೆಗೆ ಹಿಪ್ ಜಾಯಿಂಟ್ಸ್ಗೆ ತುಂಬ ಫ್ರೀ ಆಗುತ್ತೆ. ಹಾಗೆ ಸ್ಥಿತಿಗೆ ಬರೋಣ. ದ್ವಿಪಾದ ಚಾಲನೆ ಮಾಡೋಣ. ಸಿದ್ಧ, ಶುರು. 30 ಡಿಗ್ರಿಯಲ್ಲಿ. 60, ಹಾಗೆ 90. ರಿಲ್ಯಾಕ್ಸ್. ನಾಭಿ ಹತ್ರ ಸವ್ಯ ಅಪಸವ್ಯ. ಹೀಗೆ ಮಾಡೋದ್ರಿಂದ ನಾಭಿಯ ಭಾಗಕ್ಕೆ, ಲೋಯರ್ ಪಾರ್ಟ್ಸ್ಗೆ ತುಂಬ ಎಫೆಕ್ಟಿವ್ ಆದಂಥ ಆಸನ. ನಮ್ಮ ಪುಷ್ಟ ಹಾಗೂ ನಾಭಿ ಹತ್ರ ಫ್ಯಾಟ್ ಏನಾದರೂ ಅಕ್ಯುಮುಲೇಟ್ ಆಗಿದ್ದರೆ ಅದನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ಪ್ರಸಾರಿತ ಪಾದೋತ್ತಾಸನ ಚಾಲನೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಸಿದ್ಧಾಗೋಣ. 2 ಪಾದ 60 ಡಿಗ್ರಿ ನಿಲ್ಲಿಸ್ಕೊಂಡು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಭ್ರಮಣ ಮಾಡೋಣ. 2 ಪಾದಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಭ್ರಮಣ. ಉಸಿರು ತಗೊಳ್ತಾ ಬಿಡ್ತಾ. ಬ್ರೀತ್ ಇನ್, ಬ್ರೀತ್ ಔಟ್. ರಿವರ್ಸ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಬಿಡಿಸೋಣ. ನಾಭಿ ಹತ್ರ ಸವ್ಯ ಅಪಸವ್ಯ. ಹಾಗೆ ಸ್ಥಿತಿಗೆ ಬರೋಣ. 2 ಪಾದ 60 ಡಿಗ್ರಿ ನಿಲ್ಲಿಸ್ಕೋಣ. ದ್ವಿಪಾದ ಭ್ರಮಣ ಮಾಡೋಣ. 2 ಪಾದಗಳನ್ನು ಸೇರಿಸಿ ಭ್ರಮಣ. ಉಸಿರು ತಗೊಳ್ತಾ ಬೇಡ್ತಾ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ರಿವರ್ಸ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಬಿಡಿಸೋಣ. ನಾಭಿ ಹತ್ರ ಸವ್ಯ ಅಪಸವ್ಯ. ಈ ನಾಭಿಯ ಭಾಗ ತುಂಬ ಸ್ಟ್ರೆಂಥನ್ ಆಗುತ್ತೆ. ಜೊತೆಗೆ ಡೈಜೆಷನ್ನು ಇಂಪ್ರೂವ್ ಆಗುತ್ತೆ. ಆ ಭಾಗದಲ್ಲಿರ್ತಕ್ಕಂಥ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಆಗುತ್ತದೆ. ಹಾಗೆ 2 ಪಾದ 90 ಡಿಗ್ರಿ ತಗೊಳ್ಳೋಣ. ಹಾಗೆ ದ್ವಿಪಾದ ಭ್ರಮಣ ಮಾಡೋಣ. 90 ಡಿಗ್ರಿಯಲ್ಲಿ ದ್ವಿಪಾದ ಭ್ರಮಣ. 90 ಡಿಗ್ರಿಯಲ್ಲಿ ಉಸಿರು ತಗೊಳ್ತಾ ಬೇಡುತ್ತಾ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ರಿವರ್ಸ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಬಿಡಿಸೋಣ. ನಾಭಿ ಹತ್ರ ಸವ್ಯ ಅಪಸವ್ಯ. ಹಾಗೆಯೇ ಹಾಲಾಸನ, ಪಶ್ಚಿಮೋತ್ತಾಸನ ಚಾಲನೆ ಮಾಡೋಣ. ಹಾಲಾಸನ, ಪಶ್ಚಿಮೋತ್ತಾಸನ.
ಹಾಲಾಸನ, ಪಶ್ಚಿಮೋತ್ತಾಸನ, ಹಾಲಾಸನ, ಪಶ್ಚಿಮೋತ್ತಾಸನ. ಹಾಗೆ ಬಿಡಿಸೋಣ, ವಿಶ್ರಾಂತಿ. ಹೀಗೆ ಚಲನೆ ಮಾಡೋದ್ರಿಂದ ನಾಭಿಯ ಭಾಗಕ್ಕೆ ಉತ್ತಮವಾದ ವ್ಯಾಯಾಮ, ಜೊತೆಗೆ ಬೆನ್ನಿನ ಭಾಗಕ್ಕೆ ಉತ್ತಮ, ಕತ್ತು ಬೆನ್ನಿನ ಭಾಗಕ್ಕೆ ಉತ್ತಮವಾದ ಒಂದು ವ್ಯಾಯಾಮ ಆಗುತ್ತೆ. ಹಾಗೆ ಬಾಡಿನೂ ಫ್ರೀ ಆಗುತ್ತೆ. ಮುಂದಿನ ಆಸನಕ್ಕೆ ಇದು ಸಿದ್ಧತೆ ಮಾಡ್ಕೊಳ್ತಕ್ಕಂಥದ್ದು, ಮಲಿಕೊಂಡು ಮಾಡುವಂಥ ಚಾಲನೆಗಳು. ಹಾಗೆ ಸ್ಥಿತಿಗೆ ಬರೋಣ. ಎರಡು ಪಾದ 30, 60, ಹಾಗೆ 90. ಹಾಗೆ ಸಾಲಂಬ ಸರ್ವಾಂಗಾಸನ. ಸಂಪೂರ್ಣವಾಗಿ ನಮ್ಮ ಕತ್ತು ಇದೇ ಭಾಗಕ್ಕೆ ಒತ್ತಿರಬೇಕು. ಸರ್ವಾಂಗಾಸನ ಆಸನಗಳ ರಾಣಿ ಅಂತ ಕರೀತಾರೆ ಇದನ್ನ. ಹಾಲಾಸನ. ಹಾಗೆ ಸರ್ವಾಂಗಾಸನ. ಹಾಗೆ ಪದ್ಮಾಸನ ಮಾಡ. ಸರ್ವಾಂಗಾಸನ, ಪದ್ಮಾಸನ. ಹಾಗೆ ಚಾಲನೆ. ಹಾಗೆ ಪಾದ ಬದಲಾವಣೆ. ಹಾಗೆ ನಿಧಾನವಾಗಿ ಕಾಲುಗಳನ್ನು ಬಿಡಿಸೋಣ. ಸೇತುಬಂಧಾಸನ. ಹಾಗೆ ಬಿಡಿಸೋಣ, ವಿಶ್ರಾಂತಿ. ಸರ್ವಾಂಗಾಸನ ಮತ್ತು ಹಾಲಾಸನ ಮಾಡೋದ್ರಿಂದ ಯಾರಿಗೆ ಹೈಪರ್ ಟೆನ್ಷನ್ ಇರುತ್ತೆ, ಬ್ಲಡ್ ಪ್ರೆಷರ್ ಇರುತ್ತೆ, ಅದನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತೆ. ತಾಳ್ಮೆಯನ್ನು ಜಾಸ್ತಿ ಮಾಡುತ್ತೆ. ಆಸನಗಳ ರಾಣಿ ಅಂತ ಕರೀತಾರೆ ಸರ್ವಾಂಗಾಸನವನ್ನು. ಜೊತೆಗೆ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಉತ್ತಮವಾದ ಒಂದು ಆಸನ ಸರ್ವಾಂಗಾಸನ ಹಾಗೂ ಹಾಲಾಸನ. ಹಾಗೆ ಎರಡೂ ಪದಗಳನ್ನ ಹತ್ತ ತಗೋಣ. ಎರಡೂ ಹಸ್ತಗಳನ್ನು ಹಿಂದೆ ಇಟ್ಕೊಳ್ಳೋಣ. ಸೇತುಬಂಧಾಸನ ಚಾಲನೆ ಮಾಡೋಣ. ಸಿದ್ಧ, ಶುರು. ಉಸು ತಗೊಳ್ತಾ ಬೇಡುತ್ತಾ, ಉಸು ತಗೊಳ್ತಾ ಬೇಡುತ್ತಾ, ಹಾಗೆ ಸ್ಥಿತಿಯನ್ನು ಕಾಪಾಡೋಣ. ಅರ್ಧ ಸೇತುಬಂಧಾಸನ. ಹಾಗೆ ಬಿಡಿಸೋಣ, ವಿಶ್ರಾಂತಿ. ಹಾಗೆ ಎರಡು ಹಸ್ತ ಹಿಂದೆ ಇಟ್ಕೊಳ್ಳೋಣ. ಊರ್ಧ್ವ ಧನುರಾಸನ ಅಥವಾ ಚಕ್ರಾಸನ ಮಾಡೋಣ. ಹಾಗೆ ನಿಧಾನವಾಗಿ ತಲೆಯ ಸಹಾಯದಿಂದ ನೆತ್ತಿಯನ್ನು ಕೊಡಬೇಕು. ಆಮೇಲೆ ಸಂಪೂರ್ಣ ದೇಹವನ್ನು ಬಿಡಿಸ್ಬೇಕು. ಊರ್ಧ್ವ ಧನುರಾಸನ, ಚಕ್ರಾಸನ. ಹಾಗೆ ನಿಧಾನವಾಗಿ ತಲೆಯನ್ನು ಕೊಡೋಣ.
ನಂತರ ಹಸ್ತಗಳಿಂದ ಇಮ್ಮಡಿಯನ್ನು ಹಿಡಿಯೋಣ. ಹಾಗೆ ಬಿಡಿಸೋಣ. ಹಾಗೆ ಬಲಪಾರ್ಶ್ವಕ್ಕೆ ತಿರುಗೋಣ. ಬಲಪಾರ್ಶ್ವಕ್ಕೆ ತಿರುಗೋಣ. ಹಾಗೆ ಚಾಲನೆ ಮಾಡೋಣ. ಉಸಿರು ತಗೊಳ್ತಾ ಬಿಡ್ತಾ. ಹಾಗೆ ಪಾದಗಳನ್ನು ಹಾಗೂ ತಲೆಯ ಭಾಗವನ್ನು ಚಾಲನೆ ಮಾಡೋಣ. ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ. ಹಾಗೆ ಅನಂತಾಸನ ಮಾಡೋಣ. ದೃಷ್ಟಿ ಚಾವಣಿ ಕಡೆ ಸಹಜ ಉಸಿರಾಟ. ಹಾಗೆ ಬಿಡಿಸೋಣ. ಹಾಗೆ ಇನ್ನೊಂದು ಕಡೆ ಮಾಡೋಣ. ಚಾಲನೆ ಮಾಡೋಣ. ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ. ಬ್ರೀತ್ 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 ಬ್ರೀತ್. ಅನಂತಾಸನ. ಹಾಗೆ ಬಿಡಿಸೋಣ. ಮಕರಾಸನಕ್ಕೆ ಬರೋಣ. ಮಕರಾಸನಲ್ಲಿ ವಿಶ್ರಾಂತಿ. ಹಾಗೆ ಸ್ಥಿತಿ. ನಾಭಿ ಮೇಲೆ ಇಡೀ ದೇಹವನ್ನು ಬ್ಯಾಲೆನ್ಸ್ ಮಾಡಬೇಕು. ಹಾಗೆ ಎರಡು ಹಸ್ತ ಪಕ್ಕ ಹಾಗೆ ಬ್ಯಾಲೆನ್ಸ್ ಮಾಡೋಣ. ಹಾಗೆ ಎರಡು ಹಸ್ತ ಮುಂದೆ ಚಾಚೋಣ. ಕಾಲುಗಳನ್ನ ಹಿಂದೆ ಚಾಚ್ತಾ ಇರಬೇಕು. ಹಾಗೆ ಹಸ್ತಗಳು ಮುಂದೆ ಚಾಚುತ್ತಾ ಇರಬೇಕು. ಇಡೀ ದೇಹ ನಾಭಿ ಮೇಲೆ ಇರಬೇಕು. ಹಾಗೆ ಬಿಡಿಸೋಣ. ಶಲಭಾಸನ. ಹಾಗೆ ಸ್ಥಿತಿಗೆ ಬರೋಣ. ಹಾಗೆ ಎರಡು ಹಸ್ತ ಇಟ್ಕೊಳ್ಳೋಣ. ಮಂಡಿಯನ್ನು ಇಟ್ಕೊಳ್ಳೋಣ. ಧನುರಾಸನ ಚಾಲನೆ ಮಾಡೋಣ. ಸಿದ್ಧ ಶುರು. ಹಾಗೆ ಎಡ ಪಕ್ಕ ಬಲ ಪಕ್ಕ. ಹಾಗೆ ಸ್ಥಿತಿ. ಧನುರಾಸನ. ಹಾಗೆ ಬಿಡಿಸೋಣ. ಧನುರಾಸನ ಮಾಡೋದ್ರಿಂದ ಡೈಜೆಷನ್ ಪವರ್ನ ಜಾಸ್ತಿ ಮಾಡ್ಕೋಬೋದು. ಆ ಭಾಗದಿಂದ ಇರ್ತಕ್ಕಂಥ ಸ್ಮಾಲ್ ಇಂಟೆಸ್ಟೈನ್, ಬಿಗ್ ಇಂಟೆಸ್ಟೈನ್, ಇಂಟರ್ನಲ್ ಆರ್ಗನ್ಸ್ ಎಲ್ಲಕ್ಕೂ ಮಸಾಜ್ ಆಗುತ್ತೆ ಚಾಲನೆ ಮಾಡೋದ್ರಿಂದ. ಅಲ್ಲಿರ್ತಕ್ಕಂಥ ಕೊಬ್ಬನ್ನು ಕರಗಿಸೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಧನುರಾಸನ ಅಥವಾ ಚಕ್ರಾಸನ. ಧನುರಾಸನ ಮಾಡೋದ್ರಿಂದ, ಚಕ್ರಾಸನ ಮಾಡೋದ್ರಿಂದ ರಿವರ್ಸ್ ಆಗಿ ಮಾಡ್ತಕ್ಕಂಥದ್ದು. ಹಾಗೆ ಧನುರಾಸನ ಸಂಪೂರ್ಣವಾಗಿ ನಾಭಿ ಮೇಲೆ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು. ಹಾಗೆ ಎದೆಯ ನಮ್ಮ ಎದೆ ಹತ್ರ ಮಂಡಿಯನ್ನು ಇಟ್ಕೊಳ್ಳೋಣ. ಎದೆ ಹತ್ರ ಮಂಡಿಯನ್ನು ಇಟ್ಕೊಳ್ಳೋಣ. ಹಾಗೆ ಸುಪ್ತ ಮಂಡುಕಾಸನ ಮಾಡೋಣ. ಹಾಗೆ ಉಸಿರು ತಗೊಳ್ತಾ ಮೇಲೆ
ಹಾಗೆ ಎರಡು ಹಸ್ತ ಮೇಲೆ ಮಂಡುಕಾಸನ ಮಾಡೋಣ. ಹಾಗೆ ಬಿಡಿಸೋಣ. ಎರಡೂ ಪಾದಗಳನ್ನು ಮುಂದೆ ಹಾಕೋಣ. ಹಾಗೆ ವಿಶ್ರಾಂತಿ. ಹಾಗೆ ಸ್ಥಿತಿ ಬರೋಣ. ಬಲಪಾದ ಎಡ ಪಾದ ಹತ್ರ ಇಟ್ಕೊಳ್ಳೋಣ. ಎಡ ಮಂಡಿ ಹತ್ರ ಇಟ್ಕೊಳ್ಳೋಣ. ಎಡ ಹಸ್ತ ಮೇಲೆ ತಗೊಂಡೋಗೋಣ. ಹಾಗೆ ಬಲಪಾರ್ಶ್ವ ತಿರುಗೋಣ. ವಕ್ರಾಸನ ಅಥವಾ ಮರಿಚಾಸನ ಪ್ರಕಾರ 3. ಈ ಒಂದು ವಕ್ರಾಸನ ಡಯಾಬಿಟಿಕ್ ಪೇಷಂಟ್ಗೆ ಉತ್ತಮವಾದ ಒಂದು ಆಸನ. ಡಯಾಬಿಟಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಹಾಗೆ ಪ್ರಿವೆಂಟ್ ಮಾಡೋದಕ್ಕೂ ಸಹಾಯ ಆಗುತ್ತೆ. ಹಾಗೆ ಇನ್ನೊಂದು ಪಾದಕ್ಕೆ ಮಾಡೋಣ. ಬಲ ಮಂಡಿ ಹತ್ರ ಎಡ ಪಾದವನ್ನು ಇಟ್ಕೊಳ್ಳೋಣ. ಬಲ ಹಸ್ತವನ್ನು ಬಳಸಿ ಪಾದವನ್ನು ಹಿಡಿಯೋಣ. ಹಾಗೆ ಎಡ ಹಸ್ತ ಇಟ್ಕೊಳ್ಳೋಣ. ಸಂಪೂರ್ಣವಾಗಿ ಹಿಂದೆ ತಿರುಗೋಣ. ಹಾಗೆ ಬಿಡಿಸೋಣ. ಈ ಒಂದು ವಕ್ರಾಸನ ಮಾಡೋದ್ರಿಂದ ಯಾವಾಗ ನಾಭಿಯ ಮೇಲೆ ಒತ್ತಡವನ್ನು ಹಾಕುತ್ತೆ ಅಲ್ಲಿರ್ತಕ್ಕಂಥ ಪ್ಯಾಂಕ್ರಿಯಾಸು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಡಯಾಬಿಟಿಕ್ ಪೇಷಂಟ್ಗೆ ಉತ್ತಮವಾದ ಒಂದು ಆಸನ ವಕ್ರಾಸನ, ಹಾಗೆಯೇ ಅರ್ಧಮಶ್ಚಂದ್ರಾಸನ, ಇವೆಲ್ಲವೂ ಸಹ. ಹಾಗೆಯೇ ಈಗ ಅಮೃತಾಸನಕ್ಕೆ ಸಿದ್ಧ ಆಗೋಣ. ಪವನ ಮುಕ್ತಾಸನ ಮಾಡೋಣ. ಹಾಗೆ ಬಿಡಿಸೋಣ. ನಮ್ಮ ಬಲ ಮಂಡಿಯಿಂದ ಹಣೆಯನ್ನು ಮುಟ್ಸೋಣ. ಏಕಪಾದ ಪವನ ಮುಕ್ತಾಸನ. ಹಾಗೆ ಎಡಮಂಡಿಯಿಂದ ಹಣೆಯನ್ನು ಮುಟ್ಸೋಣ. ಏಕಪಾದ ಪವನ ಮುಕ್ತಾಸನ. ಪವನ ಮುಕ್ತಾಸನ ಮಾಡೋದ್ರಿಂದ ಗ್ಯಾಸ್ಟ್ರಿಟಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದು. ಹಾಗೆ ಬಿಡಿಸೋಣ. ಪಾದ ನೆತ್ತಿಯವರು ಹಸ್ತಗಳು ಮೇಲ್ಮುಖವಾಗಿರಲಿ. ಇಡೀ ದೇಹವನ್ನು ಸಡಿಲಗೊಳಿಸಿ ವಿಶ್ರಾಂತಿಯನ್ನು ಕೊಡೋಣ. ಸೂರ್ಯ ನಮಸ್ಕಾರ, ನಿಂತು ಮಾಡುವ ಆಸನಗಳು, ಮಲಗಿ ಮಾಡುವ ಆಸನಗಳು, ಕುಳಿತು ಮಾಡುವ ಆಸನಗಳು ಮಾಡಿದ್ದೇವೆ. ಇಡೀ ದೇಹವನ್ನು ಸಡಿಲಗೊಳಿಸುತ್ತಾ ವಿಶ್ರಾಂತಿಯನ್ನು ಕೊಡೋಣ. ಸಂಪೂರ್ಣವಾಗಿ ಕಾಲುಗಳಿಗೆ ವಿಶ್ರಾಂತಿಯನ್ನು ಕೊಡೋಣ. ಪಾದಗಳು, ಪಾದದ ಹೆಬ್ಬೆರಳು, ಬೆರಳುಗಳು, ಒಳಪಾದ, ಹೊರಪಾದ, ಮೇಲ್ಪಾದ, ಹಾಗೆಯೇ ಹಿಂಬಡಿಗಳು, ಆ್ಯಂಕಲ್ ಜಾಯಿಂಟ್, ಸಂಪೂರ್ಣ ಪಾದಗಳಿಗೆ ವಿಶ್ರಾಂತಿಯನ್ನು ಕೊಡೋಣ. ಹಾಗೆ ನಮ್ಮ ಆ್ಯಂಕಲ್ ಜಾಯಿಂಟ್ಗೆ ವಿಶ್ರಾಂತಿಯನ್ನು ಕೊಡೋಣ. ಮುಂಗಾಲಿಗೆ ವಿಶ್ರಾಂತಿಯನ್ನು ಕೊಡೋಣ. ನಮ್ಮ ಕಾಫ್ ಮಸಲ್ಸ್, ನೀ ಜಾಯಿಂಟ್, ಥೈ ಮಸಲ್ಸ್, ಹಿಪ್ ಜಾಯಿಂಟ್, ಸಂಪೂರ್ಣ ಕಾಲುಗಳಿಗೆ ವಿಶ್ರಾಂತಿ. ಹಾಗೆಯೇ ನಮ್ಮ ನಾಭಿಯ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡೋಣ. ನಾಭಿಯಲ್ಲಿರ್ತಕ್ಕಂಥ ಎಲ್ಲ ಅಂಗಳ ಕ್ರಿಯೆಗಳನ್ನು ಸಡಿಲಗೊಳಿಸಿ, ಅಂಗಗಳನ್ನು ಸಡಿಲಗೊಳಿಸಿ ವಿಶ್ರಾಂತಿಯನ್ನು ಕೊಡೋಣ. ಎದೆಯ ಸ್ನಾಯುಗಳು ಹಾಗೂ ಮೂಳೆಗಳನ್ನು ಸಡಿಲಗೊಳಿಸಿ ವಿಶ್ರಾಂತಿಯನ್ನು ಕೊಡೋಣ. ಸಂಪೂರ್ಣ ಕೈಗಳಿಗೆ ವಿಶ್ರಾಂತಿ.
ಹಾಗೆ ಬೆನ್ನಿನ ಮೂಳೆಗಳಿಗೆ ಸ್ನಾಯುಗಳಿಗೆ ವಿಶ್ರಾಂತಿ. ದೀರ್ಘ ಉಸಿರು ತಗೊಂಡು ದೀರ್ಘವಾಗಿ ಬಿಡ್ತಾ ಆ ಕಡೆ ಗಮನ ಹರಿಸುತ್ತಾ ವಿಶ್ರಾಂತಿಯನ್ನು ಕೊಡೋಣ. ಕತ್ತಿನ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡೋಣ. ಮುಖದ ಭಾಗಕ್ಕೆ ವಿಶ್ರಾಂತಿ. ಹಣೆ, ಹುಬ್ಬು, ಐಬಾಲ್, ನೋಸ್, ಚೀಕ್ಸ್, ಲಿಪ್ಸ್, ಟೀತ್, ಟಂಗ್, ಚಿನ್ ಸಂಪೂರ್ಣವಾಗಿ. ಹಾಗೆಯೇ ಕಿವಿಗಳಿಗೆ, ಸಂಪೂರ್ಣ ಮುಖದ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡೋಣ. ಮೆದುಳು ಬಳ್ಳಿಗೆ ವಿಶ್ರಾಂತಿ. ಹಾಗೆಯೇ ಬಲಹಸ್ತ ಹಿಂದೆ ಹಾಕೋಣ, ಎಡಹಸ್ತ ಎದೆ ಮೇಲೆ ಇಟ್ಕೊಳ್ಳೋಣ, ಎಡ ಮಂಡಿ ಮಚ್ಕೊಂಡು ಬಲ ಪಕ್ಕ ತಿರ್ಗೋಣ. ಮಗನ ರೀತಿಯಲ್ಲಿ ಮಲಗಿ ವಿಶ್ರಾಂತಿ. ಹಾಗೆ ಎಡಪಾರ್ಶ್ವಕ್ಕೆ ತಿರ್ಗೋಣ, ಮಗನ ರೀತಿಯಲ್ಲಿ ಮಲಗಿ ವಿಶ್ರಾಂತಿ. ಹಾಗೆ ಮಕರಾಸನಕ್ಕೆ ಬರೋಣ. ಮಕರಾಸನದಲ್ಲಿ ವಿಶ್ರಾಂತಿ. ಸಂಪೂರ್ಣವಾಗಿ ಇಡೀ ದೇಹ ಸಡಿಲಗೊಳಿಸಿ ವಿಶ್ರಾಂತಿಯನ್ನು ಕೊಡೋಣ. ನಾಭಿಯಲ್ಲಿ ಆಗ್ತಕ್ಕಂಥ ಉಸಿರಾಟದ ಏರಿಳಿತಗಳನ್ನು ಗಮನಿಸ್ತಾ ಹೋಗೋಣ. ನಮ್ಮ ಆಕ್ಸಿಜನ್ ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಉತ್ತಮವಾದ ಒಂದು ಆಸನ ಮಕರಾಸನ. ರೆಸ್ಪಿರೇಟರಿ ಸಮಸ್ಯೆಗಳ ನಿವಾರಣೆ ಮಾಡೋದಕ್ಕೆ ಉತ್ತಮವಾದ ಒಂದು ಆಸನ ಮಕರಾಸನ. ಹಾಗೆ ಎರಡು ಪಾದಗಳನ್ನು ಕೂಡಿಸ್ಕೊಂಡು ಎರಡು ಹಸ್ತಗಳನ್ನು ಕೂಡಿಸ್ಕೊಳ್ಳೋಣ. ಹಾಗೆ ಅಧೋಮುಖ ವಜ್ರಾಸನಕ್ಕೆ ಬರೋಣ. ಅಧೋಮುಖ ವಜ್ರಾಸನ ವಿಶ್ರಾಂತಿ. ಹಾಗೆ ಎರಡು ಹಸ್ತನ ಹಿಂದೆ ಹಾಕೋಣ. ಶಶಾಂಕಾಸನ ವಿಶ್ರಾಂತಿ. ಹಾಗೆ ಉಸಿರುಕೊಳ್ತಾ ಮೇಲೆ ಬರೋಣ. ಎದೆ ಎತ್ತರ ನಮಸ್ಕಾರ ಸ್ಥಿತಿ. ಲೋಕ ಕಲ್ಯಾಣ ಮಂತ್ರವನ್ನು ಪಠಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರದೇವೋ ಭವ. बोलो भारत माता की जय. बोलो भारत माता की जय. बोलो भारत माता की जय. ಹಾಗೆ ಹಸ್ತಕ್ಕೆ ಸ್ಪರ್ಶವನ್ನು ಕೊಡೋಣ. ಕಣ್ಣುಗಳ ಮುಖಕ್ಕೆ ಸ್ಪರ್ಶವನ್ನು. ಹರಿ ಓಂ.